ನೋಡ್ರಿ ಲಾಡಕಾನ್ ದೇವಾಲಯ. ಇಲ್ಲೂ ಒಂದು ಕೂಡ ಶಿವಲಿಂಗ ಐತಿ. ಇವೆಲ್ಲ ನಮಸ್ಕಾರ ಮಾಡ್ಕೋರಿ. KH22 MD 4470 ಗಾಡಿ ನಮ್ಮ ಊರದ ಐತಿ ನೋಡ್ರಿ. ಬೆಳಗಾವಿದ ಐದು ಗಾಡಿ, ಬೆಳಗಾವಿಂದ ಇಲ್ಲಿ ಬಂದೈತಿ. ಇವ್ರ ಅಣ್ಣನ ಹೆಸರು ಕೇಳೋಣ. ನಿಮ್ದು ಹೆಸರಣ್ಣ? ಶ್ರೀಧರ್ ಚಟ್ಟೇರಿ, ಸಿದ್ದಾಪುರ ರೀ. ಮತ್ತು ಏನಂತೀರಿ? ಏನಿಲ್ಲ, ಆರಾಮದೀವ್ರಿ. ಹಾಂ ರೀ. ಏನಿಲ್ರಿ, ಖಾಲಿ ಕೂತಿದ್ದೀವಿ ಊರಾಗ ಇವತ್ತ. ಏನು ಅಂದ್ರೆ ಸೂಟಿ ಐತ್ರಿ ಇವತ್ತ. ಅದರ ಸಂಬಂಧ ನಮ್ಮ ಬಾದಾಮಿ ಐಹೊಳೆ ಪಟ್ಟದಕಲ್ಲ ನೋಡ್ಬೇಕು ಅನ್ನೋದು ಇಲ್ರಿ. ಮೊದಲೆಲ್ಲ ಸಣ್ಣವರಿದ್ದಾಗ ಬಂದು ಹೋಗಿದ್ದೀವಿ ರೀ. ಆದ್ರೆ ಈಗ ಭಾಳ ದಿನ ಆಗಿತ್ತು ಬಂದಿದ್ದಿಲ್ರಿ. ನಮ್ಮ ಬನಶಂಕರಿ ದೇವಿ ಇಲ್ಲಿ ಅದಾಳ್ರಿ, ಬಾದಾಮಿ ಬನಶಂಕರಿ ದೇವಿ. ಆನಂತರ ಮತ್ತೆ ಐಹೊಳೆ ಪಟ್ಟದಕಲ್ಲ ನೋಡ್ಬೇಕು ಅನ್ನೋದಿತ್ತು. ಆ ಸಂಬಂಧ ಬಂದಿದ್ವಿ. ಆನಂತರ ನೀವು ಭೇಟಿ ಆಯ್ತು, ನಮ್ಗೆ ಖುಷಿ ಆಯ್ತು. ಇವು ನಮ್ಮ ರಾಜ ಮಹಾರಾಜರೆಲ್ಲ ಮಾಡಿದ್ದು ಅದಾವ್ರಿ. ಮತ್ತೆ ಇಟ್ಕೊಂಡೋದೈತ್ರಿ ಅವ್ರದ್ದೆಲ್ಲ. ನಾವು ಇಲ್ಲಿ ಎಲ್ಲ ನೋಡಕ್ಕೆ ಅನುಕೂಲ ಐತಿ, ಹಸಿರು ಐತಿ, ಮಳೆ ಗಾಳಿ ಎಲ್ಲ ತಂಪು ಐತಿ. ಈಗಿನ ದಿನದಾಗ ಖಾಲಿ ಅಲ್ಲೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಒಳಗೆ ಹುಡುಗರು ಎಂಜಾಯ್ಮೆಂಟ್ ಮಾಡ್ತಾರೆ. ಅದನ್ನೆಲ್ಲ ಬಿಟ್ಟು ನಮ್ಮ ರಾಜ ಮಹಾರಾಜರು ಎಲ್ಲ ಮಾಡಿ ಹೋಗ್ಯಾರ. ನೀವು ನೋಡ್ರಿ ಕಟ್ಟಡಗಳೆಲ್ಲ ನೋಡ್ರಿ. ಹೌದು. ಇಂಥವೆಲ್ಲ ಮಾಡಿ ಹೋಗ್ಯಾರ. ಅದ್ರ ಸಂಬಂಧ ಇಂಥಲ್ಲೆಲ್ಲ ಬಂದ ಟೈಮ್ ಕಳೆದ ಎಲ್ಲ 4 ಮಂದಿ ಕೂಡ, ಫ್ಯಾಮಿಲಿ ಕೂಡ, ದೋಸ್ತರು ಕೂಡ ಇದನ್ನ ಮಾಡಿದ್ರೆ ನಮಗೂ ಮನಸ್ಸಿಗೂ ಖುಷಿ ಇರ್ತೈತಿ, ನೆಮ್ಮದಿನೂ ಇರ್ತೈತಿ. ಅದನ್ನ ಹೇಳಕ್ಕೆ ನಾ ಇಷ್ಟಪಡ್ತೀನಿ ರೀ. ಈಗ ಮತ್ತೆಲ್ಲ ಇದೆ ಕ್ಲೀನ್ ಎಲ್ಲ ಇಟ್ಟಾರಲ್ಲ, ನೀಟ್ನೆಸ್ ಬಗ್ಗೆ? ಹೌದ್ರಿ. ಏನು ಒಂದು ಪ್ಲಾಸ್ಟಿಕ್ ಜರ ಇಲ್ಲ, ಬ್ಯಾಂಗ್ಡಿ ಇಲ್ಲ, ಏನೂ ಇಲ್ಲ. ಯಾವುದೋ ಒಂದು ತೊಂದರೆಗಳನ್ನ ಏನೂ ಇಲ್ಲ. ಎಲ್ಲ ಹಸಿರನ ಐತ್ರಿ, ಹಸಿರು ಐತ್ರಿ. ಇದರಿಂದ ನಮಗೆಲ್ಲ ಭಾಳ ಖುಷಿ ಆಕೈತಿ. ಎಲ್ಲ ಕೆಟ್ಟ ವಾಂತಿ ಮಾಡ್ಕೋದು, ಅದನ್ನ ಮಾಡೋದು, ಗುಟ್ಕಾ ತಿನ್ನೋದು, ಉಗುಳುದು, ಅದನ್ನೆಲ್ಲ ಹೊಲಸ್ತಾನ ಮಾಡ್ತಾರೆ. ಅದಕ್ಕಿಂತ ಇಂಥ ಎಲ್ಲ ಪರಿಸರ ಗಿರ್ಸರ್ ನೋಡಕ್ ಬಂದ್ರೆ ಭಾಳ ಅಂದ್ರೆ ಭಾಳ ಇದು ಆಕತ್ರಿ, ಭಾಳ ಖುಷಿ ಆಕತ್ರಿ. ನೋಡ್ರಿ ನಮ್ಮ ಹುಡುಗರೆಲ್ಲ ಹೆಂಗೆ ಇದು ಮಾಡಕತ್ರಿ ಅಲ್ಲಿ ನೋಡ್ರಿ. ಈಗ ಬಾದಾಮಿ ಬನಶಂಕರಿ ಎಲ್ಲ ನೋಡ್ಕೊಂಡ್ ಬಂದ್ರಿ ಸರ್? ಮಹಾಕೂಟ, ಬಾದಾಮಿ, ಬನಶಂಕರಿ, ಬೇಲೂರ ಎಲ್ಲ ರೀ ಇತ್ತಾಗಿನ ಎಲ್ಲ ಭಾಗ ಮುಗಿಸ್ಕೊಂಡ್ರಿ. ಇದೊಂದು ಉಳಿದೈತೇನ್ರಿ? ಇದೊಂದು ಉಳಿದೈತ್ರಿ. ಲಾಸ್ಟಿಗೆ ಇಲ್ಲಿ ಬಂದಿವ್ರಿ. ಇದೆಲ್ಲಕ್ಕಿಂತ ಚಲೋ ಐತ್ರಿ, ಹಸಿರು ಐತ್ರಿ, ಎಲ್ಲ ಐತ್ರಿ. ಈಗೇನ್ ನೋಡ್ತಿದ್ರಲ್ಲ ತಾವು, ಇದೇ ನೋಡಿ ದುರ್ಗಾ ದೇವಾಲಯ ಅಂತೇಳಿ. ಇದು ಪ್ರಮುಖ ದೇವಾಲಯ, ಐಹೊಳೆಯ ಪ್ರಮುಖ ದೇವಾಲಯ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಎಲ್ಲಾ ರೀತಿಯಲ್ಲಿ ಶಿಲ್ಪಲ್ಲಿ ಕೆತ್ತಿದ ಮೂರ್ತಿಗಳು ಎಲ್ಲಾ ರೀತಿಯಲ್ಲಿವೆ. ಕೋಟೆ ಅಂದ್ರೆ ದುರ್ಗಕ್ಕೆ ಹತ್ತಿರುವುದರಿಂದ ದುರ್ಗಾ ದೇವಾಲಯ ಎಂದು ಪ್ರಸಿದ್ಧವಾಗಿದೆ. ಮತ್ತೆ ಕ್ರಿಶಕ 742ರಲ್ಲಿ 2ನೇ ವಿಕ್ರಮಾದಿತ್ಯ ಹಳೆಯ ಕೋಮಾರಸಿಂಹ ಎಂಬ ಇದನ್ನು ಕಟ್ಟಿಸಿದ. ಉತ್ತರದ ಜಗತ್ತಿನ ಮೇಲೆ ಕಟ್ಟಲಾಗಿದ್ದು ಗಜವೃಷ್ಟದಲ್ಲಿ ಇದೆ. ಮತ್ತೆ ಈ ದೇವಾಲಯವು ದುರ್ಗಾ ದೇವಾಲಯವು 8ನೇ ಶತಮಾನದ ಆರಂಭದಲ್ಲಿ ನಿರ್ಮಿಸಲಾದ ಹಿಂದೂ ದೇವಾಲಯವಾಗಿದೆ. ಈಗ ಆತರ ಬ್ಯಾಕ್ ಸೈಡ್ ಬಂದಿನ ಗುಡಿಗಳದಾವ, ಅವು ನಿಮ್ಗೆ ತೋರಿಸ್ತೀನಿ, ಅವು ನೋಡೋಣ ಅಂತ ಹೋಗಿ. ಬೇಸಿಕ್ಲಿ ಸೂರ್ಯನಿಗೆ ಸಮರ್ಪಿತವಾಗಿರುವ ಅದರ ಉತ್ತಮ ಕೆತ್ತನೆಗಳನ್ನು ಹೊರತಾಗಿದ್ದು ಅದರ ಯೋಜನೆಗೆ ಗಮನವಾಗಿದೆ. ಹಾಗೂ ಆರಂಭಿಕ ಚಾಲುಕ್ಯರ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪದಲ್ಲಿ ಇದು ಒಂದು ಅಪರೂಪದ ಉದಾಹರಣೆ ನಿಮಗೆ ನೋಡಲು ಸಿಗುತ್ತದೆ. ಇಲ್ಲಿ ಈಗ ನೀವು ಕೂಡ ಇದೆ ಪ್ರಮುಖ ದೇವಾಲಯ ನೋಡತ್ತೀರಿ. ನೋಡಿ ಯಾವ ರೀತಿ ಎಲ್ಲ ಕೆತ್ತಿದ್ದಾರೆ, ಯಾವ ರೀತಿ ಎಲ್ಲ ಈ ದೇವಾಲಯಗಳ ಮೂರ್ತಿಗಳಿವೆ ಅಂತೇಳಿ. ಇದೇ ರೀತಿ ಎಲ್ಲ ಸುತ್ತುವರೆದಿದೆ ಈ ದೇವಾಲಯ. ಮತ್ತೆ ಸೂರ್ಯ ದೇವಾಲಯ ಮತ್ತು ಈಗ ದುರ್ಗಾ ದೇವಾಲಯ ಎಂದು ಹೆಸರು ಕೂಡ ಪಡೆದುಕೊಂಡಿದೆ ಈ ದೇವಾಲಯ. ಇಂಥ ಎಲ್ಲ ಸ್ಥಳ ನೋಡಕ್ಕೆ 2 ಕಣ್ಣು ಸಾಲಲ್ಲ. ಯಾಕಂದ್ರೆ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಆ ರೀತಿ ನಮ್ಮ ಪೂರ್ವಜರು ಮಾಡಿ ಹೋಗಿದ್ದಾರೆ. ಇದು ನೋಡಿ ಪ್ರಾಚೀನ ಐತಿಹಾಸಿಕ ಪಟ್ಟಣದ ಹೃದಯ ಭಾಗದಲ್ಲಿರುವ ಮಲಪ್ರಭಾ ನದಿಯ ಒಂದು ಮೆಟ್ಟಿಲಿರುವ ಬಾವಿ ನೋಡತ್ತೀರಿ. ಇದು ನೋಡಿ ಹಿಂಗೆ ಅದ್ಭುತವಾಗಿದೆ ಅಲ್ವಾ? ನಮಗೆಲ್ಲ ಇಂಥ ಸ್ಥಳಕ್ಕೆ ಬಂದಾಗ ನೋಡಕ್ ಸಿಗುತ್ತೆ ಇಂಥ ಬಾವಿ ಮತ್ತೆ ಇಂಥ ಕಟ್ಟಡಗಳು ಎಲ್ಲ. ಸ್ನೇಹಿತರ ಇಲ್ಲೊಂದು ಗುಡಿ ಐತಿ, ಅದೊಂದು ನೋಡೋಂಬರ್ರಿ. 4 ದೇವತ ಮತ್ತೆ ಐತ್ಲ ಒಂದು ಒಳಗೆ ಶಿವಲಿಂಗ ಐತಿ ನೋಡ್ರಿ. ಈ ರೀತಿ ಅಂದ್ರೆ ನಾವು ಬಾದಾಮಿ ಎಲ್ಲ ನೋಡಿದ್ದಿಲ್ಲ, ಸೇಮ್ ಶಿವಲಿಂಗಗಳು ಇದು. ಅದೇ ರೀತಿ ಇದು ಇಲ್ಲೂ ಒಂದು ಕೂಡ ಶಿವಲಿಂಗ ಐತಿ. ನೀವೆಲ್ಲ ನಮಸ್ಕಾರ ಮಾಡ್ಕೋರಿ. ಕೂಡ ಒಂದು ಮ್ಯೂಸಿಯಂ ಐತಿ. ಆ ಮ್ಯೂಸಿಯಂ ಒಳಗೆ ನಾನು ಹೋಗಿಲ್ಲ ಇನ್ನು, ಯಾಕಂದ್ರೆ ಇನ್ನು ಇಲ್ಲಿ ಭಾಳಷ್ಟು ನೋಡೋದ ಅಂತೇಳಿ ಹೋಗಿಲ್ಲ. ಈಗ ಐತಲ್ಲ ಇದೆಲ್ಲ ನೋಡಿ ಆಮೇಲೆ ಇಲ್ಲ ಮ್ಯೂಸಿಯಂ ಕಡೆ ಹೋಗೋಣ ಅಂತ. ಎಲ್ಲ ನಮ್ಮ ಪ್ರಾಚೀನ ಶಿಲೆ ಮಾಡೋ ಸಲಾಗಿಟ್ಟ ಕಲ್ಲುಗಳು ಇವು ಕೂಡ ಹಂಗದಾವ. ಇಲ್ಲಿ ನೋಡ್ಬೋದು ಯಾವ ರೀತಿ ಐತಿ. ಇಲ್ಲಿ ಭಾಳ ಹಳೆ ಅಂದ್ರೆ 6ನೇ 7ನೇ ಶತಮಾನದ ಗುಡಿಗಳು ಅದಾವ. ಮತ್ತೆ ನೀವೇನಾದ್ರೂ ಇಂಥ ಸ್ಥಳಕ್ಕೆ ಐಹೊಳೆ ಅಂತ ಮತ್ತೆ ಸ್ಥಳಕ್ಕೆ ಬರ್ಬೇಕಂತ ಏನಾದ್ರು ವಿಚಾರ ಮಾಡ್ತಿದ್ರೆ ಪಟ್ಟದಕಲ್ಲಿಂದ 13 ಕಿಲೋಮೀಟರ್, ಬಾದಾಮಿ ರೈಲ್ವೆ ನಿಲ್ದಾಣದಿಂದ 30 ಕಿಲೋಮೀಟರ್ ಹಾಗೂ ನಮ್ಮ ಬೆಳಗಾವಿ ವಿಮಾನ ನಿಲ್ದಾಣದಿಂದ 164 ಕಿಲೋಮೀಟರ್ ದೂರ ಇದೆ. ಗೋವಾದಿಂದ 267 ಮತ್ತು ಬೆಂಗಳೂರಿನಿಂದ 446 ಕಿಲೋಮೀಟರ್ ದೂರದಲ್ಲಿದೆ. ಇದೇ ರೀತಿ ವಿಚಿತ್ರ ಹೆಸರುಗಳಿಂದ 7
ದೇವಸ್ಥಾನಗಳು ಇವೆ ನೋಡ್ಬೋದು. ಇದು ಲಡ್ಕಾನ್ ದೇವಸ್ಥಾನ ಅಂತೇಳಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆತ್ತಿದ್ದಾರೆ ನೋಡಿ. ಪ್ರತಿಯೊಂದನ್ನು ನೋಡಿದ್ರೆ ಅದ್ಭುತ ಅನ್ಸುತ್ತೆ. ಇದು ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಅದು ಕೂಡ ಕಲ್ಲಲ್ಲಿ. ಬನ್ನಿ, ಈಗ ನಾವು ಒಂದು ಶಿವಾಲಯದಲ್ಲಿ ಬಂದಿದ್ದೀವಿ. ಮತ್ತೆ ಇಲ್ಲಿ ನಂದಿ ಮಹಾರಾಜರಿದ್ದಾರೆ, ಮತ್ತೆ ಇಲ್ಲಿ ಶಿವಲಿಂಗವಿದೆ. ಸ್ನೇಹಿತರ ಇಲ್ಲಿ ನೋಡ್ಬೋದು ಒಂದು ಗೌಡ್ರ ಗುಡಿ ಅಂತ ಐತಿ. ದೇವರು ಇವೆಲ್ಲ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಬರುತ್ತವೆ ಈ ದೇವಸ್ಥಾನಗಳು. ಅವರೇ ನೋಡ್ಕೊಂಡು ಹೋಗ್ತಾರೆ. ಮತ್ತೆ ಈ ದೇವಸ್ಥಾನಗಳು ತುಂಬಾ ಹಳೆಯ ದೇವಸ್ಥಾನಗಳು. ಇದರದೇ ಆದ ಒಂದು ವಿಶೇಷತೆ ಹಾಗೂ ದೊಡ್ಡ ಆದ ಹೆಸರಿದೆ. ನನಗೆ ಅಷ್ಟೊಂದು ಗೊತ್ತಿಲ್ಲ. ತಾವು ಕೂಡ ಎಲ್ಲ ನೋಡ್ಬೋದು ಎಂಥ ಅದ್ಭುತವಾದ ಕಟ್ಟಡಗಳು ಇವೆ ಅಂತ. ಈಗ ಅಲ್ಲೊಂದು ಹೊಂಡ ನೋಡ್ದು, ಮತ್ತು ಇಲ್ಲೊಂದು ನೀರಿನ ಹೊಂಡ ಐತಿ. ಹೈಹೊಳೆಯಲ್ಲಿ ಬಂದಾಗ ನಮಗೆ ನೋಡಲು ಸಿಗುವ ಒಂದು ಅದ್ಭುತ ಹೊಂಡ. ಆದರೆ ಈಗ ಸದ್ಯಕ್ಕೆ ಗಲೀಜೈತಿದೆ. ಗೆಳೆಯರೆ, ಈಗ ತಾವು ನೋಡ್ತಿರೋದು ಇದು ಬಡಿಗೇರ್ ಗುಡಿ ಅಂತ ಹೇಳಿ. ಇದು ಕೂಡ ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ. ಕ್ರಿಸ್ತಶಕ 910ರಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳುತ್ತಾರೆ. ದೇವಸ್ಥಾನಗಳೆಲ್ಲ ಭಾಳ ಅಂದ್ರೆ ಭಾಳ ಅದಾವ. ಜನ ಈ ಸಲ ಭಾಳ ಅಂದ್ರೆ ಭಾಳ ಕಮ್ಮಿ ಅದಾರ. ಯಾಕಂದ್ರೆ ಈ ಸೀಸನ್ದಾಗ ಬರಲ್ಲ. ಈಗೆಲ್ಲ ಸ್ಕೂಲ್ ಹುಡ್ರು ಶಾಲೆ ಎಲ್ಲ ಸ್ಟಾರ್ಟ್ ಆದಲ್ಲ, ಅದಕ್ಕಂದ್ರೆ ಬರಲ್ಲ ಅನ್ಸುತ್ತೆ. ಅದ್ಬಿಟ್ರೆ ಭಾಳಷ್ಟು ಮಂದಿ ಸುಟ್ಟಿ ಇರ್ತಾವಲ್ಲ, ಅವಾಗ ಬರ್ತಾರೆ. ಈಗ ಸ್ಕೂಲ್ ಸ್ಟಾರ್ಟ್ ಆದಂತೇಳಿ ಇಲ್ಲಿ ಜನ ಕಮ್ಮಿ ಅದಾರ. ಈಗ ಟೈಮ್ ಕೂಡ 2:30 ಆಗಿ ಬಂದೈತಿ. ಅದಕ್ಕೆ ಎಲ್ಲರೂ ಊಟ ಮಾಡೋಕೆ ಹೋಗಿರ್ಬೋದು, ಏನು ಹೇಳೋ ಬರಲ್ಲ. ಚಕ್ರ ಗುಡಿ ಅಂತೇಳಿ ಯಾವ ರೀತಿ ಐತೆ ಅಂತೇಳಿ ನಿಮಗೆ ನಾ ತೋರಿಸ್ತೀನಿ ಬರ್ರಿ. ಮತ್ತು ಇಲ್ಲೇ ಇತ್ಲ ಅಕ್ಕಪಕ್ಕ ಊರು ಅದಾವ, ಇವು ಹಳೆ ಊರುಗಳು. ಮತ್ತು ಇಲ್ಲೇ ಈಗ ಮತ್ತು ಇಲ್ಲಿ ಒಳಗೆ ಬರಬಾರ್ದು ಅಂತೇಳಿ ಎಷ್ಟು ದೊಡ್ಡ ದೊಡ್ಡ ಕಾಂಪೌಂಡ್ ಕಟ್ಟ್ಯಾರ. ನಿಮ್ಗೆ ಹೆಂಗೈತಿ ವಾವ್ ಅಂತ ಹೇಳ್ಬೋದು. ಎಲ್ಲ ದೊಡ್ಡ ದೊಡ್ಡ ಬಂಡೆಗಳು ಇರ್ತಾವೆ. ಇದು ನೋಡ್ರಿ, ಅಲ್ಲೆಲ್ಲ ಒಳಗೆ ಹೈಹೊಳೆ ನೋಡೋಕೆ ಹೋದಾಗ ಎಲ್ಲ ಚೌಕಿದ್ದು. ಈಗ ಇದು ರೌಂಡ್ ಐತಿ ನೋಡ್ರಿ. ಮತ್ತು ಯಾವ ರೀತಿ ಹಿಡ್ಕೊಂಡೈತಿ ನೋಡ್ರಿ ಆ ಕಲ್ಲಿಗೆ. ಈ ರೀತಿ ಕಲ್ಲು ಹಿಡ್ಕೊಂಡೈತಿ. ಇದೇ ನಮ್ಮ ಇತಿಹಾಸ. ಮತ್ತು ಇದೇ ನಾವು ನೋಡಿ ಮತ್ತು ನಮ್ಮ ಕಣ್ಣೆಲ್ಲ ತುಂಬ್ಕೋಬೇಕು. ಅವಾಗೈತಲ್ಲ ನಮಗೆ ಅದ್ಭುತವಾಗಿ ಅನಿಸ್ತೈತಿ. ನೋಡ್ಬೋದು ಯಾವ ರೀತಿ ಐತಿ ಅಲ್ಲ, ಸೂಪರ್. ಇಲ್ಲೊಂದು ಕೂಡ ಶಿವಲಿಂಗ ಐತಿ. ಇಲ್ಲೆಲ್ಲ ಕತ್ತಲೆ ಐತಿ ಆಲ್ಮೋಸ್ಟ್. ಈ ಜಾಗ ಭಾಳ ಅಂದ್ರೆ ಭಾಳ ಸೈಲೆಂಟ್ ಐತಿ. ಒಂಥರ ಪೀಸ್ಫುಲ್ ಜಾಗ ಐತಿ ನೋಡ್ರಿ. ಇದು ಒಂಟ ಸಪ್ಪಳ ಎಲ್ಲ ಏನಿಲ್ಲ. ಒಂದು ತಂಪು ಗಾಳಿ ಬರತೈತಿ. ಮತ್ತು ಇಲ್ಲ ಈಗ ಸದ್ಯದ್ರಾಗ ಮಳೆ ಬರೋ ಥರನೂ ಐತಿ. ಇನ್ನೂ ಮಳೆ ಬಂದಿಲ್ಲ. ಅದು ಜಾಗ ಮಾತ್ರ ಫುಲ್ಲಿ ಸೈಲೆಂಟ್ ಐತಿ. ಆವಾಜಿಲ್ಲ, ಏನಿಲ್ಲ. ಇಂಥ ಜಾಗ ಭಾಳ ನನಗಂದ್ರೆ ಭಾಳ ಇಷ್ಟ. ಯಾಕಂದ್ರೆ ಸೈಲೆಂಟ್ ಇದ್ರೆ ಸ್ವಲ್ಪ ಮೈಂಡ್ ಚಲೋ ಇರ್ತದೆ ಅಂತೇಳಿ. ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ನೋಡ್ಕೊಂಡ್ಬಂದು. ಎಲ್ಲೂ ಕೂಡ ಭಾಳಷ್ಟು ಗುಡಿ ಅದಾವ, ಎಲ್ಲ ಅದಾವ. ನನಗೆ ಎಷ್ಟು ಹೆಸ್ರು ಗೊತ್ತದಾವ ಅಷ್ಟು ನಿಮ್ಮ ಮುಂದೆ ಹೇಳೀನಿ. ಈಗೈತಲ್ಲ ಮ್ಯೂಸಿಯಮ್ ಒಳಗೆ ಹೋಗೋನು ಮತ್ತು ಮ್ಯೂಸಿಯಮ್ ನೋಡಿ ಮತ್ತು ಬರ್ತೀನಿ. ನೋಡಿ ಬಂದೈತಲ್ಲ ಮ್ಯೂಸಿಯಮ್ ಹೆಂಗೈತಿ ನಿಮಗೆಲ್ಲ ನಾ ಹೇಳ್ತೀನಿ. ಯಾಕಂದ್ರೆ ಮ್ಯೂಸಿಯಮ್ದಾಗೆಲ್ಲ ಕ್ಯಾಮ್ರಾ ಅಲೌಡ್ ಇರೋಲ್ಲ, ಅದಕ್ಕೆ ಏನು ತೋರ್ಸೋಕೆ ಬರೋಲ್ಲ. ಈಗ ಬರ್ರಿ ಮ್ಯೂಸಿಯಮ್ದಾಗ ಹೋಗಿ ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಕಲ್ಲುಗಳೆಲ್ಲ ಅದಾವ. ಇಲ್ಲಿ ನೋಡ್ರಿ ಹೈಹೊಳೆ ಅಂತೇಳಿ ಎಷ್ಟು ಚಲೋ ರೀತಿ ಬರ್ದಿದ್ದೈತಿ ಅಕ್ಷರ ಒಳಗೆ. ಇದು ನೋಡ್ರಿ, ಇದು ಯಾವ ಮೂರ್ತಿ ಗೊತ್ತಿಲ್ಲ, ಆದರೆ ಇತ್ಲ ಎಲ್ಲವೆಲ್ಲ ಕಾಣೋ ಥರ ಮಾಡಿಬಿಟ್ಟಾರ. ನಾನು ಹಿಂದೆ ನೋಡತ್ತಿರಲ್ಲ ಇದೇ ಮ್ಯೂಸಿಯಮ್. ಈಗ ಜಸ್ಟ್ ಮ್ಯೂಸಿಯಮ್ ಒಳಗೆ ಹೋಗಿ ಎಲ್ಲ ನೋಡ್ಕೊಂಬಂದು. ಮಸ್ತ್ ಅಂದ್ರೆ ಮಸ್ತ್ ಐತಿ ಮ್ಯೂಸಿಯಮ್ ಒಳಗೆ. ಎಲ್ಲ ನೋಡುವಂಥದ್ದು ಸೂಪರ್ ಐತಿ. ಶಿಲೆಗಳು, ಗಣಪತಿದ ಮತ್ತು ಪಾರ್ವತಿದ ಈ ರೀತಿ ಎಲ್ಲ ಮೂರ್ತಿಗಳದಾವ. ಮತ್ತು ಇಲ್ಲೂ ನೋಡ್ಬೋದು ಯಾವ ರೀತಿ ಐತಿ. ಹಿಂಗೆ ಐತಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನೀವು ಮ್ಯೂಸಿಯಮ್ ಏನು ನೋಡ್ತಿರಲ್ಲ ಆಲ್ರೌಂಡ್ ಹಿಂಗೆ ಮೂರ್ತಿಗಳದಾವ. ನಿಮ್ಗೆ ಇಲ್ಲ ನಾನು ತೋರಿಸ್ಕೊತ ಹೋಗ್ತೀನಿ. ಇವೆಲ್ಲ 4 ದೇವತಾ ಮೂರ್ತಿ ಅದಾವ ನೋಡ್ರಿ, ಒಂದೊಂದು ರೂಪ್ನಾಗ ಅದಾವ. ಇದು ನೋಡ್ರಿ, ಮತ್ತು ಇದು ಹಿಂಗೆಲ್ಲ ಬೇರೆ 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 ಇದ್ರೊಳಗೆ ಕೆತ್ತಿದ್ದು ಮೂರ್ತಿ ಅದಾವ ನೋಡ್ರಿ. ಇವು ಕೂಡ ತುಂಬ ಚಲೋ ಅದಾವ. ಇದು 4 ದೇವತಾದು ಏನು ನನಗೆ ಗೊತ್ತಿಲ್ಲ. ಇದೇ ರೀತಿ ಭಾಳಷ್ಟು ಅಂದ್ರೆ ಭಾಳಷ್ಟು ಮೂರ್ತಿಗಳದಾವ. ಎಲ್ಲ ಚಲೋ ಅದಾವ, ನೋಡೋವಂಥವು ಅದಾವ. ನೋಡ್ಬೋದು ಯಾವ ರೀತಿ ಅದಾವ. ವಾವ್, ಸೂಪರ್ ಅನ್ಸುತ್ತಾ. ಅದ್ರ ಕೆಲವೊಂದು ಮೂರ್ತಿಗಳು ಹೊಡೆದಾವ. ಅವು ಭಾಳ ಹಳೆ ಮೂರ್ತಿ ಇರ್ತಾವೆ, 6-7ನೇ ಶತಮಾನಗಳ ಮೂರ್ತಿ ಅವು. ಅದಕ್ಕೆ ಒಂದೊಂದು ರುಂಡೆಲ್ಲ ಕರೆದಿದ್ದವ. ಮತ್ತು ಇರ್ದು ರುಂಡನ ಮ್ಯೂಸಿಯಮ್ದಾಗ ಇಟ್ಟಾರೆ, ನನಗೆ ಗೊತ್ತಿಲ್ಲ. ಅಲ್ಲೂ ಕೂಡ ರುಂಡುಗಳು ಭಾಳಷ್ಟು ರುಂಡುಗಳನ್ನು ಇಟ್ಟಿದ್ರು. ಇವೆಲ್ಲ ನೋಡ್ರಿ, ಅಲ್ಲಿಂದ ಇಲ್ಲಿ ಮಟ್ಟ ಎಲ್ಲ ಗಣಪತಿ ಮೂರ್ತಿನ ಅದ ನೋಡ್ರಿ. ಇವ ಎಷ್ಟು ಚಲೋ ಅದಾವ ನೋಡ್ರಿ.
ಶಾಸನಗಳದಾವ, ಅದೇನು ಭಾಳ ಹಳೆ ಶಾಸನಗಳು ಏನು ಹಿಂಗೆ ಕೆತ್ತಿದ್ದದಾವ, ಅದ್ರ ಹಿಂಗೆ ಕಾಣುವಲ್ಲು. ಹಂಗದ ನೋಡ್ರಿ, ಈ ಬಂಡೆ ಮೇಲೆ ಕೆತ್ತಿದ್ದೈತಿ. ಒಂದು ನಂದಿ ಐತಿ, ನಂದಿ ಈ ಬಂಡೆ ಮೇಲೆ ಶಾಸನ ಕೆತ್ತಿದ್ದೈತಿ. ಅಣ್ಣ ಯಾವ್ರಿಂದ? ನಮ್ಮದು ಸಿದ್ದಾಪುರ ರೀ, ಜಮಖಂಡಿ ತಾಲೂಕು ರೀ. ಹೆಸರು ರೀ? ಮಹಾಂತೇಶ್ ಅಂತ ರೀ. ಮಹಾಂತೇಶ್ ಅಂತ. ಎಲ್ಲ ನಮಗೆ ಮೊದಲು ನಾವು ಚಿಕ್ಕವರಿದ್ದಾಗೆಲ್ಲ ಬರ್ಬೇಕಂತ ಅನ್ಕೊಂಡಿದ್ದೀವಿ ರೀ. ಹಾಂ ರೀ ಸರ್ ಯಾವಾಗೂ ನಾವು ಬರೋಕ್ಕಾಗಿದ್ದಿಲ್ಲ ರೀ, ನಮ್ಮ ಪರಿಸ್ಥಿತಿ ಇದನ್ನೆಲ್ಲ ನೋಡ್ಕೊಂಡ್ರಿ. ಹ್ಞೂ ರೀ. ಆದ್ರೆ ಇವತ್ತು ಚೆನ್ನಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಹಚ್ಚಿದ್ರಿ, ಹಿಂಗೆ ಹೊರಗಡೆ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳ್ರಿ. ಆಯ್ತಪ್ಪ ನಾ ಬರ್ತೀನಿ ಅಂತೇಳಿ ಆಗಿಂದಾಗ ಬಂದೀವಿ ರೀ. ಹಾಂ, ನಾವು ಬರ್ಬೇಕಂತೇಳಿ ಅನ್ಕೊಂಡಿಲ್ಲಿ ಭಾಳ ಖುಷಿ ಆಯ್ತು ರೀ ನಮ್ಗೆ ನೀವೆಲ್ಲ ಸಿಕ್ಕಿದ್ದ. KC ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಒಳ್ಳೇದಾಗಲಿ ಸರ್, Thank you. ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ನೈಸ್ ಮೀಟ್ ಯು ಅಣ್ಣ. ನಿಮಗೂ ಸಿಕ್ಕ ಭಾಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು ಸರ್. ನಿಮ್ಮ KC ಕನ್ನಡ ಯೂಟ್ಯೂಬ್ ಚಾನಲ್ ಭಾರಿ ನಾವು ಆಗ ನಿಮಗಿಂತ ಮೊದಲು ಆಗ ನೀವು ಹೇಳೋಕ್ಕಿಂತ ಮೊದಲು ನಾವು ಅದಕ್ಕೆಲ್ಲ ಫಾಲೋಯಿಂಗ್ ಮಾಡಿದ್ದೀವಿ ರೀ. ಇನ್ನು ನಮ್ಮ ಜನತೆಗೆ ಅವ್ರಿಗೆಲ್ಲ ಹೇಳ್ತೀವಿ ರೀ, ಅದನ್ನು ಫಾಲೋಯಿಂಗ್ ಮಾಡಿರಿ, ಅದ್ರದ್ದು ಇದು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅನ್ನೋರು ಹೇಳ್ಯಾರ. ಮತ್ತು ನಮ್ಮಂಥವ್ರು ಬೆಳಿಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾ ಮತ್ತು ಸಪೋರ್ಟ್ ಮಾಡಬೇಕಾ. ಅದ್ರಾಗ ಮಳೆ ಬರತೈತಿ, ಅಷ್ಟಾದ್ರೂ ನಾವು ಗಾಡಿ ಹೊಡ್ಕೊಂಡು ಹೊಂಟೀವಿ. ಮತ್ತು ನೋಡ್ಬೋದು ಎಷ್ಟು ಜನ ಐತಲ್ಲ ನೋಡಕ್ಕೆ ಬರತ್ತಲ್ಲ ಅಂತೇಳಿ ನೋಡ್ಬೋದು. ಈ ಊರಾಗ ಎಷ್ಟು ಇಂಥ ಗೋಪುರಗಳು, ಶಿಲೆಗಳು, ಮೂರ್ತಿಗಳು ಅದಾವ ಅಂತೇಳಿ. ಇದೊಂದು ಊರು ಐತಿ, ಐಹೊಳೆ ಅಂತೇಳಿ ಊರು. ವಾವ್, ನೋಡ್ರಿ ಯಾವ ರೀತಿ ಐತಿ ಹಳ್ಳಿ ಎಲ್ಲ. ಈ ರೀತಿ ಐತಿ. ಇನ್ನೊಂದು ವೆಹಿಕಲ್ ಐತಿ, ಬೇಡ ಅವ್ರು ಮುಂದೆ ಹೋಗಲಿ, ನಾವು ಹೋಗೋಣ. ಆಮೇಲೆ ಈ ರೀತಿ ಹೊಡ್ಕೊಂಡು ಹೋಗೋಣ ಅಂತ.